ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಈಗಾಗಲೇ ಮೊದಲನೇ ಸುತ್ತಿನ ಕೌನ್ಸ್ಲಿಂಗ್ ಪ್ರಕ್ರಿಯೆಯು 1ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ. 1ನೇ ತಾರೀಕಿಗೆ ನಿಮ್ಮ ಒಂದು ಫೈನಲ್ ರಿಸಲ್ಟ್ಸ್ಗಳು ಅನೌನ್ಸ್ಮೆಂಟ್ ಆಗುತ್ತೆ. ಅದರ ಜೊತೆಗೆ ಆರ್ಡರ್ ಕಾಪಿ, ಅಡ್ಮಿಷನ್, ಕಾಲೇಜಿಗೆ ಹೋಗಿ ಯಾವ ದಿನದ ಒಳಗಡೆ ಮಾಡಿಸ್ಬೇಕು ಅನ್ನೋದನ್ನು ಕೂಡ 1ನೇ ತಾರೀಕಿಗೆ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಸ್ಕೆಡ್ಯೂಲನ್ನು ಘೋಷಣೆ ಮಾಡ್ತಾರೆ ಕೆಇದವರು. ಸೊ ಮುಂದೆ ಈಗ ಸೀಟ್ ಸಿಕ್ಕಿದೆ ನಮಗೆ 1ನೇ ಮೋಕಲ್ಲಿ ಮತ್ತು 2ನೇ ಮೋಕಲ್ಲಿ ಸೀಟ್ ಸಿಕ್ಕಿದೆ, ಬಟ್ ಇಷ್ಟ ಇಲ್ಲ ಅಂತಂದರೆ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ಕಾಲೇಜ್ ಇಷ್ಟ ಇಲ್ಲ, ಸೊ ಹೀಗಾಗಿ ನಾವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀವಿ ಅಂತೇಳಿ ಚಾಯ್ಸ್ 3 ಏನು ಸೆಲೆಕ್ಟ್ ಮಾಡ್ಕೊಂಡು ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಇನ್ ಕೇಸ್ ಆಫ್ ನಮಗೆ ಬೇಡ ನಾವು ಆಲ್ರೆಡಿ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಮಾಡಿಸಿದ್ದೀವಿ, ಸೊ ನಮ್ಗೆ ಇಷ್ಟನೇ ಇಲ್ಲಪ್ಪ, ಇಲ್ಲಿ ಕೆಇದಲ್ಲಿ ಯಾವುದೇ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗೋದಿಲ್ಲ ಅಂದರೆ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡು ಎಕ್ಸಿಟ್ ಆಗಿಬಿಡ್ಬೋದು. ಸೊ ಇಲ್ಲಿ ಸೀಟ್ ಸಿಗದೇ ಇರೋರು ತುಂಬ ವೆರಿ ಇಂಪಾರ್ಟೆಂಟ್. ಸೀಟ್ ಸಿಕ್ಕವ್ರಿಗೆ ಹ್ಯಾಪಿ ಇದ್ದಾರೆ, ಟೆನ್ಷನ್ ಇಲ್ಲ ಅವ್ರಿಗೆ. ಬಟ್ ಸೀಟ್ ಸಿಗದೇ ಇರೋರು ಏನು ಮಾಡಬೇಕು? ಸೊ ಪ್ರತಿ ವರ್ಷದಂತೆ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಹೋಪ್ ಇಟ್ಕೊಂಡಿರ್ತಾರೆ. ಆದರೆ ಫಸ್ಟ್ ರೌಂಡಲ್ಲಿ ಕೂಡ ಎಲ್ಲರಿಗೂ ಸಿಗಬೇಕಂತ ಏನು ರೂಲ್ಸ್ ಇಲ್ಲ. ಯಾರಿಗೆ ಒಂದು ಕಾಸ್ಟು ಪರ್ಸೆಂಟೇಜು ಈ ಒಂದು ಬೇಸಸ್ ಮೇಲೆ ಏನು ಮಾಡ್ತಾರೆ ಅಂತಂದರೆ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಸ್ವಲ್ಪ ಡಿಸ್ಟೆನ್ಸಲ್ಲಿರುವಂಥ, ಅಂದರೆ 1 ಲ್ಯಾಕ್ ಅಬೋವ್ ಇರುವಂಥವ್ರುಗಳಿಗೆ ಸ್ವಲ್ಪ ಟ್ರಬಲ್ ಆಗ್ಬೋದು. ಬಟ್ ಇನ್ನೂ ಒಂದು ರೌಂಡ್ ಇದೆ. ಇದು ಒಂದು ಫಸ್ಟ್ ರೌಂಡ್ ಕಂಪ್ಲೀಟ್ ಆಯ್ತು ಇವಾಗ. ಸೊ 1ನೇ ತಾರೀಕು ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಏನಿದೆಯಲ್ಲ, ಆವಾಗ ಇನ್ನೂ ಮಿಕ್ಕಿ ಉಳಿದಿರುವಂಥ ಸೀಟುಗಳು, ಇದರಲ್ಲಿ ಯಾರು ಅಡ್ಮಿಷನ್ ಆಗಿರೋಂಗಿಲ್ಲ, ಸೀಟ್ ಸಿಕ್ಕಿರುತ್ತೆ. ನಾನು ಮ್ಯಾಕ್ಸಿಮಮ್ ನೋಡಿದ್ದೀವಿ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರುತ್ತೆ, ಅವ್ರುಗಳಿಗೆ ಇಷ್ಟ ಆಗೋದಿಲ್ಲ. ಆ ಸೀಟುಗಳನ್ನು ಏನು ಮತ್ತು ರಿಟರ್ನ್ ಆಗ್ತವೆ ಸೆಕೆಂಡ್ ರೌಂಡಿಗೆ. ಅಂಥ ಸೀಟುಗಳು ಈ 1 ಲಕ್ಷದ ಮೇಲಿರುವಂಥ ಅಭ್ಯರ್ಥಿಗಳಿಗೆ ಸಿಗುವಂಥ ಚಾನ್ಸಸ್ ಆಲ್ಮೋಸ್ಟ್ ಇರುತ್ತೆ. ಸೊ ಇಲ್ಲಿ ಬೇಜಾರು ಮಾಡ್ಕೊಳ್ಳುವಂಥ ಒಂದು ಯಾವುದೇ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇನ್ನೂ ನಮಗೆ ಸೆಕೆಂಡ್ ರೌಂಡು ಮತ್ತು ಮಾಪಪ್ ರೌಂಡ್ ಅಂತ ಇದೆ. ಸೊ ಇಲ್ಲಿ ತನಕ ನೀವು ಕಾದರೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು 75 ಅಬೋವ್ ವಿದ್ಯಾರ್ಥಿಗಳಿಗೆ 100% ಅಂತ ಎಲ್ಲರಿಗೂ ಸಿಗೋದಿಲ್ಲ. 75 100ರಲ್ಲಿ 75% ಅಭ್ಯರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ರಿಮೈನಿಂಗ್ ಒಂದು 10-20% ಸೀಟುಗಳನ್ನು ಮಾಪಪ್ ರೌಂಡಲ್ಲಿ ಅಲಾಟ್ಮೆಂಟ್ ಮಾಡಿ ಮುಗಿಸಿಬಿಡ್ತಾರೆ. ಸೊ ಇನ್ನೂ ಕಾಲಾವಕಾಶ ಇದೆ. ನೀವು ಈ ಟೆನ್ಷನ್ ತೊಗೊಂಡು ನಮಗೆ ಸೀಟೇ ಸಿಗಲಿಲ್ಲ ಅನ್ನುವಂಥ ಅವಶ್ಯಕತೆ ಇಲ್ಲ. 2ನೇ ರೌಂಡಿಗೆ ಕಾಯಬೇಕಾಗುತ್ತೆ. ಮತ್ತು 3ನೇದು ಅಂದರೆ ಮಾಪಪ್ ರೌಂಡಿಗೆ ಕೂಡ ನೀವು ಕಾದರೆ ಸೊ ನಿಮ್ಗೆ ಆಲ್ಮೋಸ್ಟ್ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಹೋಪ್ ಇಟ್ಕೊಳ್ಳಿ. ಮತ್ತು ಇನ್ನೂ 2 ದಿನ ಕಾಲಾವಕಾಶ ಇದೆ. ಈಗಂತೂ ಏನು ಮಾಡೋಕ್ಕಂತ ಬರೋದಿಲ್ಲ, ಯಾಕಂದರೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡುವಂಥ ಲಿಂಕ್ ಇರ್ಬೋದು ಮತ್ತು ರಿಸಲ್ಟ್ ನೋಡುವಂಥ ಲಿಂಕ್ಗಳು ಯಾವುದು ಕೂಡ ಈಗ ಅಪ್ಡೇಟ್ ಇಲ್ಲ. ಏನೋ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಜೊತೆಗೆ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಜಾಯ್ನ್ ಆಗಿರಿ. ಅಲ್ಲಿ ಕೂಡ ಏನಾದರೂ PDF ಅದು ಬಯಸಿದರೆ PDFಗಳನ್ನು ಕಳಿಸ್ಕೊಡ್ತೇನೆ.